ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ. ನಾನು ನಮ್ಮ ಮನೆಯಿಂದ ಮತ್ತು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ ಇವತ್ತಿಂದ. ನಾನು ನಿನ್ನೆ ಸಾಯಂಕಾಲ ಬಂದೆ ನಮ್ಮ ಮನೆಗೆ. ತಂಗಿ ಮನೆ ಒಳಗನೆ ಇದ್ದೆ, ಗೊತ್ತಾಯ್ತು ನಿಮ್ಗೆ. ಅವ್ರ ಮನೆಗೆ ತಂಗಿ ಮನೆನ ನಿಯರ್ ಆಗತ್ತೆ ರೀ. ನನ್ನ ಮನೆಗೆ ತಂಗಿ ಮನೆಗೆ ಕಂಪೇರ್ ಮಾಡಿದರೆ ತಂಗಿ ಮನೆನ ಹತ್ತಿರ ಆಗುತ್ತೆ ಅವ್ರ ಮನೆಗೆ. ಹೀಗಾಗಿ ನಾನು ತಂಗಿ ಮನೆಯೊಳಗೆ ನಾವು ಉಳ್ಕೊಂಡಿದ್ದೆ. ಯಾಕನ್ನೋದು ನಿಮ್ಮೆಲ್ಲರಿಗೂ ಗೊತ್ತನೇ ಐತಿ. ಯಾಕಂದ್ರೆ ಅಪ್ಪಾಜಿನ ಕಳ್ಕೊಂಡ್ವಿ ನಾವು. ಸೊ ಒಂದಿಷ್ಟು ಕಾರ್ಯಕ್ರಮಗಳಿದ್ದವು, ಎಲ್ಲನೂ ನಾವು ಮುಗಿಸಿ ಬಂದ್ವಿ ಅಂತಲೇ ಹೇಳ್ಬೋದು. ಮತ್ತು ಗೊತ್ತನೇ ಐತಿ, ಅಪ್ಪ ಅಂತೂ ನಮ್ಮನ್ನು ಬಿಟ್ಟು ಹೋದರು. ಏನು ಮಾಡೋದು ಸ್ನೇಹಿತರೆ, ಮತ್ತು ಜೀವನ ನಿಲ್ಲಂಗಿಲ್ಲಲ್ರಿ. ಯಾರು ಹೋದರೂ ಆಯಿತು, ಇದ್ರೂ ಆಯಿತು, ಜೀವನ ಅಂತೂ ನಿಲ್ಲಂಗೇನೇ ಇಲ್ಲ. ಅದು ದೇವ್ರು ಏನು ಇಟ್ಟಾನೋ ಗೊತ್ತಿಲ್ಲ. ಮತ್ತು ನಾವೆಲ್ಲನೂ ಎಷ್ಟೋ ದುಃಖ ಇರಲಿ, ನಮಗೆ ಎಷ್ಟೋ ನೋವು ಇರಲಿ, ಅದನ್ನೆಲ್ಲನೂ ನಮ್ಮ ಮನಸ್ಸೊಳಗನ್ನ ಹತ್ತಿಕೊಂಡು ಮತ್ತು ನಾವು ನಮ್ಮ ಮುಂದಿನ ಜೀವನನ ಮುಂದುವರಿಸಲೇಬೇಕು. ನಿಲ್ಲಕ್ಕಾಗಂಗಿಲ್ಲ, ಯಾವುದು ಬಿಡಂಗಿಲ್ಲ, ಯಾವುದು ನಿಲ್ಲಂಗಿಲ್ಲ ಅಂತಾರಲ್ಲ, ಹಂಗೆ. ಸೊ ನಾನು ಕೂಡ ಬಂದೆ ನಿನ್ನೆ ದಿವಸ. ಮತ್ತು ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಪ್ರತಿಯೊಬ್ಬರೂ ಕಮೆಂಟ್ ಆಗಿರ್ಬೋದು, ಮತ್ತು ಕಾಲ್ ಆಗಿರ್ಬೋದು, ಹಾಗೆಯೇ ವಾಟ್ಸಪ್ ಮೆಸೇಜ್ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಮಾಡಿರಿ, ಪ್ರತಿಯೊಬ್ಬರನ್ನು ವಿಚಾರಿಸ್ಕೊಂಡಿರಿ. ಅಪ್ಪ ಹಾಸ್ಪಿಟ್ಲಾಗೆ ಇದ್ದಾಗಿಂದನೂ ಎಲ್ಲರೂ ಕೂಡ ಕಾಲ್ ಮಾಡೋದಾಗಿರ್ಬೋದು, ಏನು ಇದನ್ನ ಮಾಡೋಕ್ಕೆ ಹೋಗ್ಬೇಡ್ರಿ, ಅಪ್ಪಾಜಿ ಆರಾಮಾಗೇ ಆಗ್ತಾರಂತ ಅವಾಗೂ ಒಂದು ರೀತಿ ಸಂತೈಸಿರಿ. ಮತ್ತು ನನಗದ ಸಮಾಧಾನ ಮಾಡ್ಕೊತನ ಬಂದ್ರಿ. ಮತ್ತು ಅಪ್ಪಾಜಿಯವರು ಹೋದ ನಂತರನೂ ಕೂಡ ಪ್ರತಿಯೊಬ್ಬರೂ ಕಾಲ್ ಮಾಡಿರಿ. ಇಲ್ಲ, ನೀವ ದೊಡ್ಡವರು, ಎಲ್ಲರಿಗೆ ನೀವು ಸಮಾಧಾನ ಮಾಡಿರಿ, ನಿಮ್ಗಿಂತ ಎಲ್ಲ ಸಣ್ಣವ್ರು ಇದ್ದಾರೆ, ಹಾಗೆ ಅವ್ವ ಕೂಡ ನೀವು ಧೈರ್ಯ ಹೇಳಬೇಕು ಅಂತ ಹೇಳಿ ಎಷ್ಟು ಒಳ್ಳೊಳ್ಳೆ ಒಂದು ಸಮಾಧಾನದ ಮಾತುಗಳು, ಧೈರ್ಯದ ಮಾತುಗಳು, ಅವೆಲ್ಲವೂ ನಾವು ಇಷ್ಟು ಬೇಗ ಮತ್ತು ನಾವು ನಮ್ಮ ರುಟೀನಿಗೆ ಬರೋದಕ್ಕೆ ತುಂಬಾ ಧೈರ್ಯ ಕೊಟ್ಟು ಅಂತಲೇ ಹೇಳ್ಬೋದು, ಸಮಾಧಾನ ಮಾಡಿದ್ವು ಅಂತಲೇ ಹೇಳ್ಬೋದು ನಿಮ್ಮೆಲ್ಲರ ಮಾತುಗಳು. ಅದು ಪುಣ್ಯ ಮಾಡೇನಿ ನಿಮ್ಮಂಥ ಎಲ್ಲ ಸ್ನೇಹಿತರನ್ನ, ಮತ್ತು ಇಷ್ಟೊಂದು ಒಳ್ಳೆಯ ಒಂದು ಪ್ರೀತಿ, ಕನ್ಸನ್ನು, ಕಾಳಜಿ ಕೊಡುವಂಥ ಒಂದು ಕುಟುಂಬ ಪಡೆದೆ. ಅನ್ನಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ನಿಜವಾಗ್ಲೂ ಪ್ರತಿಯೊಬ್ಬರು ಕಾಲ್ ಮಾಡಿರಿ. ಮತ್ತು ಯಾರ್ಯಾರು ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸ್ರಿ. ಕೆಲವೊಂದು ಸಿಚುವೇಶನ್ ಒಳಗೆ ನನಗೆ ಪಿಕ್ ಮಾಡೋಕ್ಕಾಗಿಲ್ಲ. ಮತ್ತು ನಿಮ್ಮೆಲ್ಲರ ಮೆಸೇಜಿಗಾಗಿರ್ಬೋದು ಮತ್ತು ಕಮೆಂಟ್ಸಿಗಾಗಿರ್ಬೋದು ನನಗೆ ರಿಪ್ಲೈ ಕೂಡ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಾನು ಯಾವಾಗ್ಲೂ ರಿಪ್ಲೈ ಮಾಡ್ತಾನೆ ಇರ್ತೀನಿ. ಬಟ್ ಈ ಒಂದು ಸಿಚುವೇಶನ್ ಒಳಗೆ ನನಗೆ ಯಾರಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಈ ಒಂದು ಬ್ಲಾಗ್ ಮುಖಾಂತರ ನಿಮ್ಮೆಲ್ಲರ ಒಂದು ಹಿತ ನುಡಿಗೆ, ಸಮಾಧಾನದ ನುಡಿಗೆ, ಮತ್ತು ನೀವು ಕೊಟ್ಟಂಥ ಧೈರ್ಯಕ್ಕೆ ತುಂಬ 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 ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೇಳ್ಬೇಕಂದ್ರೆ ಅವ್ವ ಅಂತೂ ಯಾವಾಗಿದ್ರು ಸ್ಟ್ರಾಂಗ ಇದ್ದಾಳ, ನಿಮ್ಗೆ ಗೊತ್ತನ ಐತಿ. ಅವ್ರು ಅಂಥ ಪರಿ ಸೂಕ್ಷ್ಮ ಅಂತಾರಲ್ಲ, ಹಂಗಂತಿಲ್ಲ. ಅವ್ರೇನಾರು ಹಂಗೆ ಇದ್ದಿದ್ರಂದ್ರೆ ನಾವು ಇಲ್ಲಿವರೆಗೆ ಬರತ್ತಿದ್ದಿಲ್ಲ. ಮೇನ್ ಅಷ್ಟು ಸೂಕ್ಷ್ಮದವ್ರು ಮೊದ್ಲಿಂದಾನೇ ಇದ್ದಿದ್ರಂದ್ರೆ ಈ ಒಂದು ಹಂತಕ್ಕೆ ನಾವು ಬರಕ್ಕೆ ಸಾಧ್ಯನೇ ಆಗ್ತಿದ್ದಿರಲಿಲ್ಲ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟಿತ್ತಂದ್ರೆ ಮೊದಲಿಗೆ ನಮ್ಮ ತಾಯಿನ ನಮಗೆ ಆಧಾರ ಆಗಿ ಅವ್ರು ಅಷ್ಟೊಂದು ಧೈರ್ಯದವರು ಇದ್ರಂತನ ನಮ್ಮನ್ನೆಲ್ಲ ಇಟ್ಕೊಂಡು ಧೈರ್ಯದಿಂದ ದುಡಿದು ನಮಗೂ ಒಂದು ಸ್ವಾವಲಂಬಿಯಾಗಿ ಬದುಕೋದನ್ನ ಹೇಳ್ಕೊಟ್ರು. ಅಂದಲ್ಲೇ ನಾವು ಇಲ್ಲಿ ನಿಂತೀವಿ. ಹೀಗಾಗಿ ಅವರು ಗಟ್ಟಿಗಿತ್ತಿ ಅಂತಾರಲ್ಲ, ಆ ಥರ. ಬಟ್ ಒಂದು ಬೇಜಾರ ಏನಂದ್ರೆ, ಎಷ್ಟೋ ಅವ್ರು ಗಟ್ಟಿ ಅದಾರ ಅಂದ್ರೂ ಇಬ್ರು ಭಾಳ ಜೀವಿದ್ರು. ಅಪ್ಪ ಆಗಿರ್ಬೋದು, ಅವ್ವ ಆಗಿರ್ಬೋದು, ಸಾಕಷ್ಟು ಜಗಳಾಡ್ತಿದ್ರು. ಜಗಳ ಅಂತಿಲ್ಲ, ಜಗಳಾಡ್ತಿದ್ದೇ ಇಲ್ಲ ಅಂತಿಲ್ಲ, ಸಾಕಷ್ಟು ಜಗಳಾಡ್ತಿದ್ರು. ಸಾಕಷ್ಟು ಅಂದ್ರೆ ಸಾಕಷ್ಟು ಜಗಳಾಡ್ತಿದ್ರು. ಆದ್ರೆ ಅಷ್ಟು ಪ್ರೀತಿ ಇದ್ರು. ಒಬ್ರು ಬಿಟ್ಟು ಒಬ್ರು ಇರ್ತಿದ್ದಿಲ್ಲ ಅವರು. ಅವ್ವ ಎಲ್ಲರೂ ಹೋದ್ರು ಸಾಕು ಫೋನ್ ಮಾಡೋರು, ಅಪ್ಪಾಜಿ ಇಲ್ಲೇ ನಮ್ಮ ಮನೆಗೆ ಬಂದ್ರೆ ಊಟ ಟೈಮಿಗೆ ಕಾಲ್ ಮಾಡೋರು. ಮತ್ತು ಒಟ್ಟು ವಿಚಾರಿಸ್ತಾನೆ ಇದ್ರು. ಅವ್ವನೂ ಅಷ್ಟೇ, ಬಿಟ್ಟು ಎಲ್ಲಿ ಹೋಗ್ತಿದ್ದಿದ್ದಿಲ್ಲ. ಅಷ್ಟು ಜೀವಿದ್ರು. ಈಗ ಅವ್ರು ಹೆಂಗಿರ್ತಾರೋ, ಯಾಕಂದ್ರೆ ನಮ್ಮನ್ನಂತೂ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡತ್ತಾರ ಅವ್ರು. ಯಾಕಂದ್ರೆ ನಾವು ಇದಾಗ್ತೀವಿ ಅಂತ ಹೇಳಿ ಅಷ್ಟೊಂದು ಇದನ್ನ ಮಾಡತ್ತಿಲ್ಲ. ಬಟ್ ಇನ್ನು ನಂತರ ಅವ್ರಿಗೆ ಅದು ಕಾಡ್ತೈತಿ, ಅಪ್ಪಾಜಿದು ಒಂದು ಇದು ಅಂತ ಹೇಳ್ಬೋದು. ಮತ್ತು ಇನ್ನೊಂದೇನಂದ್ರೆ, ಹೆಣ್ಮಕ್ಳಿಗೆ ಮುತ್ತೈದೆ ಸೌಭಾಗ್ಯ ಎಷ್ಟು ಇಂಪಾರ್ಟೆಂಟ್ ಇರ್ತೈತೆ ಅದು ಗೊತ್ತೈತಿ. ಅವ್ವ ಏನಂದ್ರೆ ಎಲ್ಲದ್ರದಾಗೂ ಮುಂದೆ ಹೋಗ್ತಿದ್ಲ. ಎಲ್ಲ ಒಂದು ಕಾರ್ಯಕ್ರಮ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ಜವಾಬ್ದಾರಿ ತಗೊಂಡು ಎಲ್ಲ ನಿಭಾಯಿಸ್ತಿದ್ಲ.
ಬಟ್ ಆ ಒಂದು ಸೌಭಾಗ್ಯ ಇನ್ನಿರೋದಿಲ್ಲ. ಅದು ಒಂದು ಬೇಜಾರಾಗತ್ತೆ. ಎಲ್ಲ ಕಾರ್ಯಕ್ರಮಕ್ಕೂ ನಿಮ್ಗೆ ಗೊತ್ತನೇ ಐತಿ. ಅವ್ವನ ಹೋಗಿರ್ತಿದ್ಲು. ಇನ್ನು ಹಂಗೆಲ್ಲ ಎಲ್ಲದಕ್ಕೂ ಮುಂದೆ ಬಿದ್ದು ಹೋಗಕ್ ಬರಂಗಿಲ್ಲ, ಮುಂದೆ ಬಿದ್ದು ಏನು ಮಾಡಕ್ ಬರಂಗಿಲ್ಲ. ಅದು ಒಂದು ಬೇಜಾರು ಅಂತಾನೆ ಹೇಳ್ಬೋದು. ಅದು ಸೃಷ್ಟಿ ನಿಯಮ, ಭಗವಂತ ಹಂಗ್ ಮಾಡಾನ ಹೆಣ್ಮಕ್ಳಿಗೆ. ಇವೆರಡನ್ನ ಮಾತ್ರ ಅದನ್ನ ನೆನ್ಸ್ಕೊಂಡ್ರೆ ನಮಗೂ ನೋವಾಗ್ತೈತಿ, ಅವ್ವ ಇನ್ ಹೆಂಗಿರ್ತಾಳ ಅಂತ ಹೇಳಿ. ಅದು ಬಿಟ್ರೆ ಅವ್ವ ಸ್ವಲ್ಪ ಸ್ಟ್ರಾಂಗ ಅಂತ ಹೇಳ್ಬೋದು. ಅದು ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ಯಾಕಂದ್ರೆ ಅವ್ರು ಅಷ್ಟು ಮನ್ಸಿನ ಮ್ಯಾಗ ತಗೊಂಡು ಇದು ಮಾಡಿದ್ರೆ ನಮ್ಗೆ ಇನ್ನೂ ತ್ರಾಸ ಆಗ್ತಿತ್ತು. ಬಟ್ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ನಮ್ಮ ಸಲುವಾಗಿ ಸ್ವಲ್ಪ ನಮಗೆ ಹಂಗೆ ತೋರ್ಸೋ ಗೊತ್ತಿಲ್ಲ, ಬಟ್ ಬೆಟ್ರ್ ಅಂತ ಪರಿ ಏನಿದಿಲ್ಲ. ಅದು ನೀವು ಹೇಳಿದ್ದನ್ನು ಎಲ್ಲರಿಗೂ ಹೇಳಿದೆ ನಾನು. ಅವಾಗೂ ಸಮಾಧಾನ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಎಲ್ಲನೂ. ಆದ್ರೆ ನಮ್ಮ ಅಪ್ಪಾಜಿನ ನಾವು ಕಳ್ಕೊಂಡಿದ್ರೆ ಒಂದು 18 ವರ್ಷ ಆಗಿರ್ತಿತ್ತು ಇಷ್ಟು. ನನ್ನ ಮಗಳೇನು ಸಮೀಕ್ಷೆ ಅದಳಲ್ರಿ, ಆಕೆ ಹುಟ್ಟಕ್ಕಿಂತ ಮುಂಚೆನ ಕಳ್ಕೊತಿದ್ವಿ ನಾವು ನಮ್ಮ ಅಪ್ಪಾಜಿನ. ಯಾಕಂದ್ರೆ ಅವ್ರು ಅಷ್ಟೊಂದು ಕುಡಿತಿದ್ರು, ಅಷ್ಟೊಂದು ದುಶ್ಚಟಕ್ ಬಿಟ್ಬಿಟ್ಟಿದ್ರು. ಮತ್ತು ಊಟ ಅಂತೂ ಮಾಡತ್ತಿದ್ದಿಲ್ಲ, ಬರೀ ಕುಡಿತಿದ್ರು. ಅವಾಗಿಂದನ ಅವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು, ಅವರಿಗೆ ಸೆಲೈನು, ರಕ್ತ ಕೊಡ್ಸೋದು ಅವಾಗಿಂದನ ಚಾಲು ಇತ್ತು. ಅಷ್ಟೊಂದು ಸತ್ತು ಬದುಕಿದ್ರಂತನ ಹೇಳ್ಬೋದು. ಆ ಸಿಚುವೇಶನಿಗೆ ನಾವು ಏನು ಮಾಡಿದ್ವಿ, ಬಹಳ ಕಷ್ಟ ಇತ್ತು ನಮ್ಗೆ. ಹೇಳಿದಾಗೆ ನಮ್ಮ ತಾಯಿನೇ ನಮ್ಮನ್ನು ಸಾಕಿದ್ದಂತ ಹೇಳ್ಬೋದು. ಆ ಕಡೆ ನಮ್ಮ ತಾಯಿಯವ್ರ ತಾಯಿ ತಂದೆ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮಗೆ. ಇಷ್ಟು ಬಿಟ್ರೆ ನಾವು ಅಷ್ಟರಿಂದನ ಬದುಕಿದ್ವಿ ಅಂತ ಹೇಳ್ಬೋದು ಅವಾಗೆಲ್ಲ. ಹಂಗಿದ್ದಾಗ ನಾವೇನು ಮಾಡಿದ್ವಿ, ಹೆಂಗೂ ನಾವು ಕಷ್ಟಪಟ್ಟು ಬದುಕಾಕತ್ತೀವಿ, ನೀವು ನಮ್ಮ ಜೊತೆಗಿದ್ರೆ ಸಾಕು ಅಂತ ಹೇಳಿ ನಾವೇನು ಮಾಡಿದ್ವಿ, ನಮ್ಮ ಅಪ್ಪಾಜಿಗೆ ಜಾಬ ಬಿಡಿಸ್ಬಿಟ್ವಿ. ನಾವು STM ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಪ್ಯೂನ್ ಆಗಿ ವರ್ಕ್ ಮಾಡ್ತಾ ಇದ್ರು. ಹಿಂಗಾಗಿ ನಾವೇನು ಮಾಡಿದ್ವಿ, ನೀವು ನೌಕರಿ ಮಾಡಿದ್ರೆ ನಿಮ್ಗೆ ಸ್ಯಾಲ್ರಿ ಬರ್ತೈತಿ, ಸ್ಯಾಲ್ರಿ ಬಂದ್ರಲ್ಲ ನೀವು ಕುಡಿಯೋದು ಅಂತ ಹೇಳಿ ಸ್ಯಾಲ್ರಿ ಸಾಕಾಗ್ದನ್ನ ಲೋನ್ ತೆಗಿಸಿ ಕೂಡ ಅದನ್ನ ಮಾಡ್ತಾ ಇದ್ರು ಅವರು. ನಮಗೆ ಒಂಚೂರು ₹1 ಕೊಡ್ತಾ ಇದ್ದಿದ್ದಿಲ್ಲ. ಉಪವಾಸ ಇದ್ರು ಕೂಡ ಅವ್ರು ದಾದ್ ಮಾಡ್ತಾ ಇದ್ದಿಲ್ಲ. ಅಷ್ಟೊಂದು ಕುಡಿತಕ್ಕೆ ಒಳಗಾಗಿದ್ರು ಅವ್ರು. ಹೆಂಗಾರ ನೀವು ನಮ್ಮ ಜೊತೆಗೆ ಇದ್ರೆ ಸಾಕು, ಬದುಕಿ ಉಳಿದ್ರೆ ಸಾಕು, ನಾವ ದುಡ್ಕೊಂಡು ತಿಂದ್ರು ಪರವಾಗಿಲ್ಲ ಅಂತ ಹೇಳಿ ನಾವು ಅವಾಗ ಅವ್ರಿಗೆ VRS ಕೊಡಿಸ್ಬಿಟ್ವಿ. 17-18 ವರ್ಷ ಆಯ್ತು. ಇನ್ನೂ ಸರ್ವಿಸ್ ಇತ್ತು, ಎಷ್ಟೋ ಸರ್ವಿಸ್ ಇತ್ತು ಅವ್ರದ್ದು. ಕೊಡಿಸ್ಬಿಟ್ವಿ ನಾವು. ಅಂದಲ್ಲೇ ನಮ್ಮ ಅಪ್ಪಾಜಿ ನಮ್ಮ ಜೊತೆ ಇಷ್ಟು ದಿವಸ ಬದುಕಿದ್ರು. ಇಲ್ಲಾಂದ್ರೆ ನಾವು ಕಳ್ಕೊಂಡನ 18 ವರ್ಷ ಆಗಿರ್ತಿತ್ತು ಅವ್ರಿಗೆ. ಅಷ್ಟು ನಾವು ಅವ್ರಿಗೆ ಇದ್ರೆ ಸಾಕಪ್ಪ, ನಮ್ಮ ಜೊತೆಗೆ ಒಂದು ಧೈರ್ಯ ಇರ್ತಿತ್ತು. ಅಪ್ಪಾಜಿ ಅದಾರ ಅನ್ನೋದು ಒಂದು ಧೈರ್ಯ ಇರ್ತಿತ್ತು. ಅದಕ್ಕೋಸ್ಕರ ಅವ್ರನ್ನ ನಾವು ಉಳಿಸ್ಕೊಂಡು ಇಷ್ಟು ದಿವಸ ಎಷ್ಟು ಚಂದ ಅಷ್ಟು ಜೋಪಾನ ಮಾಡ್ಕೊಂತ ಅವ್ರನ್ನ ನಾವು ನಮ್ಮ ಜೊತೆಗೆ ಇಟ್ಕೊಂಡು ಬಂದ್ವಿ. ನನಗೂ ಒಂದು ಧೈರ್ಯ ಅಂತ ಹೇಳ್ಬೋದು. ನಂದಂತೂ ನಿಮ್ಗೆ ಗೊತ್ತನೇ ಐತಿ, ನಾನು ಅಳಬಾರ್ದು ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ನಾನೆಲ್ಲ ಸ್ನೇಹಿತರಿಗೆ ಬರೀ ಇದನ್ನ ತೋರಿಸೋದಾಗ್ತೈತೆ ಅಂತ ಹೇಳಿ. ಸಾರಿ ಸ್ನೇಹಿತರೆ, ನಾನು ಅನ್ಕೊಂಡೆ ಸ್ಟಾರ್ಟ್ ಮಾಡಿದ್ದೆ ಅಳಬಾರ್ದು ನಾನು ಅಂತ. ಯಾಕಂದ್ರೆ ನನ್ನ ಸ್ನೇಹಿತರಿಗೂ ನೋವು ಮಾಡಿಬಿಡ್ತೀನಿ ನಾನು ಪದೇ ಅದಕ್ಕೋಸ್ಕರ ಅನ್ಕೊಂಡೇನಿ. ಬಟ್ ಕೆಲವೊಂದು ಸಿಚುವೇಶನಿಗೆ ದುಃಖ ಬರ್ತೈತಿ, ತಡೆಯೋಕ್ಕಾಗಲ್ಲ. ನನಗೆ ಮೊದ್ಲು ಗೊತ್ತೈತಿ ನನ್ನ ಜೀವನ ನಿಮಗೆ. ನನ್ನ ತಂದೆ ತಾಯಿನ ನನಗೆ ಧೈರ್ಯ ಅಂತ ಹೇಳ್ಬೋದು. ಅವ್ರಿದಾರನ್ನು ಒಂದು ಧೈರ್ಯ ಮ್ಯಾಗ ನಾನು ಜೀವನ ಮಾಡಕತ್ತೀನಿ. ಅದ್ರಾಗ ಈಗ ಅಪ್ಪಾಜಿ ಅಂತೂ ಹೋಗ್ಬಿಟ್ರೆ ಅದೊಂದು ಬೇಜಾರು ನನಗೆ. ಸೊ ನನಗೆ ಎದಕ್ಕೂ ಅವ್ರ ಹೆಲ್ಪ್ ಆಗಲಿಲ್ಲ ಅಂದ್ರೂ ಅದಾರ ಅನ್ನೋದು ಒಂದು ಧೈರ್ಯ ಇತ್ತು. ಆ ಧೈರ್ಯ ಮೇಲೆ ನಾನು ಬದುಕಾಕತ್ತಿದ್ದೆ. ಅದ್ರಾಗ ಈಗ ನಾನು ಅಪ್ಪಾಜಿನ ಕಳ್ಕೊಂಡೆ ಇರೋದೊಂದು ಅವ್ವ ಬಗ್ಗೆ. ಈಗ ಅದನ್ನು ಹೋಗ್ತೈತಿ ಸ್ನೇಹಿತರೆ. ಹೇಳ್ದಾಗೆ ಅಳ್ಬಾರ್ದು ಅಂತ ಅನ್ಕೊಂಡೇನಿ. ಬಟ್ ಏನು ಮಾಡಕ್ ಬರಂಗಿಲ್ಲ, ಸಂಕಟ ದುಃಖ ಅದು ಬರೋದೇನೆ. ಸೊ ಹಿಂಗಾಗಿ ಅದು ಏನಿದ್ರು ಬದುಕಲೇಬೇಕು, ಯಾರಿದ್ರು ಬದುಕಲೇಬೇಕು, ಇರ್ಲಿಕ್ಕಂದ್ರೂ ಬದುಕಲೇಬೇಕು. ನಮ್ಮ ಸರ್ತಿ ಬರೋವರೆಗೆ ನಾವು ಇರಲೇಬೇಕು, ಧೈರ್ಯ ತಗೊಳ್ಳೇಬೇಕು. ನೀವೆಲ್ಲರೂ ಇದ್ದೀರಿ, ಅದು ಒಂದು ಧೈರ್ಯನ ನನಗೆ. ತಮ್ಮ ಇದ್ದಾರೆ, ತಂಗಿ ಇದ್ದಾರೆ, ಎಲ್ಲರೂ ಇದ್ದಾರೆ, ಅದು ಒಂದು ಧೈರ್ಯ. ಅದರಲ್ಲಿಂದ ಜೀವನ ಮಾಡೋದೀಗ. ಆಮೇಲೆ ಏನೈತಿ, ಮೇನ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ, ಅಪ್ಪಾಜಿ ಹಾಸ್ಪಿಟ್ಲ್ನಾಗ ಇದ್ದಾಗನ ನನಗೆ 2 ಆರ್ಡರ್ ಇತ್ತು, 3 ಆರ್ಡರ್ ಇತ್ತು. 3 ಆರ್ಡರ್ ಇದ್ರೆ ಒಂದು ಡ್ರೈ ಫ್ರೂಟ್ಸ್ ಲಡ್ಡುದು, ಅವ್ರು ನನ್ನ ರೆಗ್ಯುಲರ್ ಕಸ್ಟಮರ್, ಮಂತ್ಲಿ ಆರ್ಡರ್ ಇರ್ತೈತೆ ಅವ್ರದ್ದು. ಇನ್ನೆರಡು ಆರ್ಡರ್ ಇತ್ತು. ಅದರಲ್ಲೇ ಒಂದು ಚಪಾತಿ ಮತ್ತು ಒಂದು ಹೋಳಿಗೆ ಇತ್ತು, ನಮ್ಮ ಲೋಕಲ್ದವ್ರದ್ದಿತ್ತು. ಇನ್ನೊಂದು ಶೇಂಗಾ ಹೋಳಿಗೆ, ರೊಟ್ಟಿ, ಚಟ್ನಿ ಪುಡಿದು ಬ್ಯಾಂಗ್ಳೂರ್ದು ಆರ್ಡರ್ ಇತ್ತು. ಮೊದಲೇ ಕೊಟ್ಟಿದ್ರು ಅವರು. ನಾನು ತಗೊಂಡಿದ್ದೆ ಮಾಡಿ ಕೊಟ್ರಾಯ್ತು. ಯಾಕಂದ್ರೆ ನಂದು ಅದ್ರ ಮ್ಯಾಗ ಜೀವನ ಅಲ್ರಿ, ತಗೊಂಡಿದ್ದೆ.
ಬಟ್ ಯಾವಾಗ ಟ್ಯೂಸ್ಡೇ ದಿವಸ ಮಾರ್ನಿಂಗ್ ಅಪ್ಪಾಜಿಗೆ ಫುಲ್ ಸೀರಿಯಸ್ ಆಯಿತು. ನಾನು 2 ಕಸ್ಟಮರಿಗೆ ಕಾಲ್ ಮಾಡಿ, ಇಲ್ಲ ನೀವು ಬೇರೆ ಕಡೆ ಎಲ್ಲರ ವ್ಯವಸ್ಥೆ ಮಾಡಿಕೊಡ್ರಿ, ಈ ಥರ ಆಗ್ಯದ ಅಂತ ಹೇಳಿದೆ. ನಿಮ್ದು ಅಮೌಂಟ್ ನಾನು ರೀಫಂಡ್ ಮಾಡ್ತೀನಿ, ನೀವು ಬೇರೆ ಕಡೆ ಎಲ್ಲರ ವ್ಯವಸ್ಥೆ ಮಾಡಿಕೊಡ್ರಿ ಅಂತ. ಬಟ್ ಅವ್ರು ಹೇಳಿದ್ರು, ಇಲ್ಲ ಪರವಾಗಿಲ್ಲ, ವರಿ ಮಾಡ್ಕೋಕೆ ಹೋಗ್ಬೇಡ್ರಿ, ಸಮಾಧಾನ ಮಾಡಿಕೊಡ್ರಿ, ಎಲ್ಲ ಆರಾಮಾಗ್ತಾರೆ, ಏನು ಅನ್ಕೋಬೇಡ್ರಿ, ಅಮೌಂಟ್ ಏನು ರೀಫಂಡ್ ಮಾಡೋದು ಬೇಡ, ನಮಗೆ ನಂತರದಲ್ಲಿ ಏನಾದರೂ ನೀವು ಮಾಡಿ ಕಳಿಸ್ಕೊಡಿರಿ ಅಂತ, ಅಮೌಂಟ್ ಏನು ಹಾಕಬೇಡ್ರಿ ಅಂತ ಹೇಳಿದರು. ಸೊ ಈ ರೀತಿಯಾಗಿ ಮತ್ತು ಆ ಒಂದು ಅಮೌಂಟ್ ನಮ್ಮ ಒಂದು ಈ ಸಿಚುವೇಶನಿಗೆ ತುಂಬಾ ಹೆಲ್ಪ್ ಆಯಿತು. ಅದಕ್ಕೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಈಗೇನೈತಿ, ಆಯ್ತಲ್ಲ, ಎಲ್ಲ ಮುಗೀತು, ನಾನು ಬಂದೆ ಈಗ. ಸೊ ಒಂದೊಂದಾಗಿ ಅದನ್ನು ನಾನು ಅವರಿಗೆ ಪಾಪ ಏನಂತಾರೆ ಅದನ್ನು ಮಾಡಿ ಕಳಿಸ್ಕೊಡ್ಬೇಕಂತ ಹೇಳಿ, ಅದಕ್ಕೋಸ್ಕರ ನಾನು ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡುನ ಬಂದ ತಕ್ಷಣ ನಾನೀಗ ನಿನ್ನೆ ಬಂದೆ, ಬೆಳಗ್ಗೆ ಎದ್ದ ತಕ್ಷಣ ಅವ್ರದ್ದು ಡ್ರೈ ಫ್ರೂಟ್ಸ್ ಲಡ್ಡು ಪ್ರಿಪೇರ್ ಮಾಡಿದೆ. ಇವತ್ತೆಷ್ಟೊತ್ತಿದ್ರು ನಾನು ಅವರಿಗೆ ಕೊರಿಯರ್ ಹಾಕ್ಬೇಕಂತ ಹೇಳಿ, ಯಾಕಂದ್ರೆ ಅವ್ರಿಗೆ ನಾನು ಕ್ಯಾನ್ಸಲ್ ಮಾಡಿದ್ದಿಲ್ಲ ಆರ್ಡ್ರ್, ಬಟ್ ಹೇಳ್ಕೊಂಡಿದ್ದೆ ಈ ಥರ ಆಗಿದೆ ಅಂತ. ಅವರು ಹೇಳಿದ್ರು ನನಗೆ, ಟೇಕ್ ಯುವರ್ ಓನ್ ಟೈಮ್, ಆರಾಮಾಗಿ ಮಾಡಿಕೊಡ್ರಿ, ಪರವಾಗಿಲ್ಲ ಅಂತ ಹೇಳಿ. ಸೊ ಅಷ್ಟು ಹೇಳಿದ್ದ ದೊಡ್ಡದು, ಬಟ್ ನಾನು ಹೆಂಗೂ ಈಗ ಬಂದೆ ಅಲ್ಲ, ಸೊ ಇವತ್ತು ಅದನ್ನು ಮಾಡಿದೆ. ಆಮೇಲೆ ಏನೈತಿ, ಅವೆರಡು ಆರ್ಡ್ರ್ ಅಂತೂ ನಾನು ನಂತರದಲ್ಲಿ ಅವ್ರು ಕೇಳ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಿ ಕೊಟ್ರಾಯ್ತು ಅಂತ ಹೇಳಿ. ಮತ್ತು ಅಪ್ಪಾಜಿ ಅವ್ರು ಹೋದಾದ ನಂತರ ನನಗೆ ಗೊತ್ತಿರದೇ ಇರೋ ಅಂದ್ಕೊಳ್ತೀನಿ, ಒಂದೆರಡು ಒಬ್ರು ಕಾರ್ವಾರ, ಒಬ್ರು ಇಲ್ಲೇ ನಮ್ಮ ಲೋಕಲ್ದವ್ರದ್ದು, ಅವರು ಕೂಡ ಕಾಲ್ ಮಾಡಿದ್ರು ಈ ರೀತಿ ಆಯ್ತು ಅಂತ ಹೇಳಿ. ಬಟ್ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಈಗ ಆಗಂಗಿಲ್ಲ, ಇನ್ನೂ ಒಂದು ವಾರ ಏನೂ ಆಗಂಗಿಲ್ಲ ನನಗಂತ ಹೇಳಿ. ಸೊ ಕ್ಯಾನ್ಸಲ್ ಮಾಡಿದೆ ಸ್ನೇಹಿತರೆ. ಬಟ್ ಏನಂದ್ರೆ, ಎಲ್ಲ ನನ್ನ ಸ್ನೇಹಿತರು ಅನ್ಕೊಂಡಿರ್ತೀರಿ, ಪಾಪ ಅವ್ರ ಸಿಚುವೇಶನ್ ಹಿಂಗೈತಿ, ಆರ್ಡರ್ಸ್ ಹೆಂಗೆ ಕೊಡೋದು ಹೆಂಗೆ ಕೇಳೋದು ಅಂತ ಹೇಳಿ. ಬಟ್ ನಾನಂತೂ ಎಲ್ಲ ಈಗ ಕಾರ್ಯಕ್ರಮ ಮುಗಿಸಿ ಬಂದೆ. ಹೇಳ್ದ ಹಾಗೆ ನಿಂದ್ರಂಗಿಲ್ಲ ಜೀವನ, ಏನು ಮಾಡಕ್ಕೆ ಬರಂಗಿಲ್ಲ, ನಾವು ಮುಂದುವರಿಲೇಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ನಾನೀಗ ಆರ್ಡರ್ಸ್ ತೊಗೊಳಕ್ಕೆ ರೆಡಿ ಆಗೇನಿ. ಅದು ಎಷ್ಟಾದರೂ ನೋವಿರಲಿ, ಬಟ್ ಮಾಡಲೇಬೇಕು, ಕೆಲಸ ಅನಿವಾರ್ಯ, ಮಾಡದೇ ಇದ್ರೆ ನಡೆಯೋದಿಲ್ಲ, ಜೀವನ ದುಡಿಲೇಬೇಕು. ಅದಕ್ಕೋಸ್ಕರ ನನ್ನ ಸ್ನೇಹಿತರಲ್ಲಿ ಏನು ಕೇಳ್ಕೊಳ್ತೀನಿ, ಯಾರಿಗೆಲ್ಲ ಆರ್ಡರ್ಸ್ ಕೊಡೋದೈತಿ ಖಂಡಿತವಾಗ್ಲೂ ನನಗೆ ಆರ್ಡರ್ಸ್ ಕೊಡ್ರಿ, ನಾನು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೇನೆ ಇನ್ನೇನು ಸಂಕ್ರಾಂತಿ ಕೂಡ ಬಂತು, ಸಂಕ್ರಾಂತಿಗೂ ರೊಟ್ಟಿ ಬೇಕಾದ್ರೆ ನನಗೆ ಆರ್ಡರ್ ಮಾಡ್ಬೋದು. ಸಜ್ಜಿ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಚಟ್ನಿ ಪುಡಿಗಳಾಗಿರ್ಬೋದು, ನನಗೆ ಆರ್ಡ್ರ್ ಮಾಡ್ಬೋದು. ಅದನ್ನು ಕೂಡ ನಾನು ನಿಮ್ಗೆ ಮಾಡಿ ಕಳಿಸ್ಕೊಡ್ತೀನಿ ಅಂತ. ಹಾಗೆ ನಾನು ನನ್ನ ಲೋಕಲ್ದವ್ರಿಗೆ ಹೇಳ್ತೀನಿ, ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಗೆ ಪಲ್ಯಗಳಾಗಿರ್ಬೋದು, ಯಾಕಂದ್ರೆ ಲಾಸ್ಟ್ ಇಯರ್ ಎಲ್ಲ ನಾನು ಕೊಟ್ಟಿದ್ದುಂಟು. ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಬಿಸಿ ಚಪಾತಿ, ಹಾಗೆ ಹೋಳಿಗೆಗಳು, ಶೇಂಗಾ ಹೋಳಿಗೆ ಮಾಡ್ತೀನಿ. ಮತ್ತು ತರಕಾರಿಗಳು, ಎಣ್ಗಾಯಿ ಪಲ್ಯ ಆಗಿರ್ಬೋದು, ಮಡಿಕೆಕಾಳು ಪಲ್ಯ ಆಗಿರ್ಬೋದು, ಕೊರದ ಹಿಟ್ಟಿನ ಪಲ್ಯ ಆಗಿರ್ಬೋದು, ಎಲ್ಲ ರೀತಿಯ ಚಟ್ನಿ ಪುಡಿಗಳಾಗಿರ್ಬೋದು, ನೀವು ನನಗೆ ಲೋಕಲ್ದವ್ರು ಆರ್ಡ್ರ್ ಮಾಡಬಹುದು. ಫ್ರೆಶ್ ಆಗಿ ನಾನು ಕೂಡ ನಿಮ್ಗೆ ಮಾಡಿ ಕಳಿಸ್ಕೊಡ್ತೀನಂತ. ಸೊ ಎಲ್ಲ ಸ್ನೇಹಿತರು ಇಲ್ಲಿವರೆಗೂ ಕೈ ಹಿಡ್ಕೊಂತ ಬಂದಿರಿ, ಸಪೋರ್ಟ್ ಮಾಡ್ಕೊಂತ ಬಂದಿರಿ. ಮುಂದೇನು ಇದೇ ರೀತಿ ನನಗೆ ಆರ್ಡರ್ಸ್ ಕೊಟ್ಟು, ಹಾಗೆ ನನ್ನ ಡೈಲಿ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ. ಯಾವಾಗಲೂ ನನ್ನ ಜೊತೆಗಿರ್ತೀರಂತ ಗೊತ್ತು. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ ಮತ್ತೊಂದು ಸಾರಿ ನಾನು ಧನ್ಯವಾದ ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಯಾರಿಗಾದ್ರೂ ಏನಾದರೂ ಬೇಕಿದ್ದಲ್ಲಿ ಆರ್ಡ್ರನ್ನ ಕೊಡ್ರಿ, ನಾ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಂತ ಮತ್ತೊಂದು ಬ್ಲಾಗ್ ಒಂದಿಗೆ. ಧನ್ಯವಾದ.